ಹೆಜ್ಜಾರು ಮೂಲಕ ಕತೆ ಹೇಳುವ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಳ್ಳಲಾಗಿದೆ. ಈ ವಿಶಿಷ್ಟ ಕಥೆಯನ್ನ ಸಮಾನಾಂತರ ಜೀವನದ ಪರಿಕಲ್ಪನೆಯ ಬಗ್ಗೆ ಹೆಣೆಯಲಾಗಿದೆ. ಇದು ಕನ್ನಡ ಚಿತ್ರರಂಗದಲ್ಲಿ ಈ ರೀತಿಯ ಮೊದಲನೆಯದು ಹಾಗೂ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಎರಡನೆಯ ಪ್ರಯತ್ನ ಅಂತ ನಿರ್ದೇಶಕ ಹರ್ಷಪ್ರಿಯ ತಿಳಿಸಿದ್ದಾರೆ. ಇದು ಅನುಭವಿ ಬರಹಗಾರ ಮತ್ತು ನಿರ್ದೇಶಕ ಹರ್ಷಪ್ರಿಯ ಅವರ ಮೊದಲ ಚಿತ್ರ ಚೊಚ್ಚಲ ಚಿತ್ರ. ಹರ್ಷಪ್ರಿಯ ಅವರು ಯಾವಾಗಲೂ ಅಸಾಂಪ್ರದಾಯಿಕ ವಿಷಯದೊಂದಿಗೆ ತಮ್ಮ ನಿರ್ದೇಶನದ ವೃತ್ತಿ ಜೀವನವನ್ನ ಪ್ರಾರಂಭಿಸುವ ಕನಸು ಕಾಣ್ತಾ ಇದ್ರು. ಈ ಮೂಲಕ ಕತೆ ಹೇಳುವಿಕೆಗೆ ಹೊಸ ಮಾನದಂಡವನ್ನ ಪ್ರಯೋಗಿಸಿದ್ದಾರೆ. ಅಂತೆಯೇ ಜುಲೈ 19ರಂದು ಹೆಜ್ಜಾರು ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆಯಾಗ್ತಾ ಇದೆ. ಹೆಜ್ಜಾರು ಚಲನಚಿತ್ರ ಇಬ್ಬರು ವ್ಯಕ್ತಿಗಳ ಸುತ್ತ ಕೇಂದ್ರೀಕೃತವಾಗಿದೆ. ಹೆಜ್ಜಾರು ಇದು ಕನ್ನಡದ ಮೊಟ್ಟ ಮೊದಲ ಪ್ಯಾರಲಲ್ ಲೈಫ್ ಸಿನಿಮಾ. ಹೆಜ್ಜಾರು ವಿಭಿನ್ನ ಯುಗಗಳ ಇಬ್ಬರು ವ್ಯಕ್ತಿಗಳ ಜಿಜ್ಞಾಸೆಯ ಜೀವನವನ್ನ ಕೇಂದ್ರೀಕರಿಸುತ್ತೆ. ರಾಜಾರಾಮ್ 1965ರಲ್ಲಿ ಜನಿಸಿದ್ರು. ಭಗತ್ 1995ರಲ್ಲಿ ಜನಿಸಿದ್ರು. ಇಬ್ಬರ ಜೀವನ ಕಥೆಗಳನ್ನ ವಿವರಿಸುವ ಸಿನಿಮಾ ಇದಾಗಿದೆ. ಈ ಚಿತ್ರದಲ್ಲಿ ಭಗತ್ ಆಳ್ವಾ ಮತ್ತು ಲಿಯೋನಿಲಾ ಶ್ವೇತಾ ಡಿಸೋಜಾ ಮುಖ್ಯ ಭೂಮಿಕೆಯಲ್ಲಿದ್ರೆ, ಗೋಪಾಲ್ ದೇಶಪಾಂಡೆ, ನವೀನ್ ಕೃಷ್ಣ, ಮುನಿ ಮತ್ತು ಅರುಣ್ ಬಾಲರಾಜ್ ಪೋಷಕ ಪಾತ್ರಗಳನ್ನ ನಿರ್ವಹಿಸಿದ್ದಾರೆ. ಸಿನಿಮಾವನ್ನ ಸಂಕೀರ್ಣವಾಗಿಸದೆ ಸಾಮಾನ್ಯ ವೀಕ್ಷಕರಿಗೆ ಅರ್ಥವಾಗುವಂತೆ ಮಾಡುವ ಪ್ರಯತ್ನದೊಂದಿಗೆ ಗುರಿಯೊಂದಿಗೆ ಚಿತ್ರವನ್ನ ಚಿತ್ರೀಕರಿಸಲಾಗಿದೆ. ರಾಮ್ಜಿ ಟಾಕೀಸ್ ಮತ್ತು ಗಗನ್ ಎಂಟರ್ಪ್ರೈಸಸ್ ನಿರ್ಮಿಸಿರುವ ಹೆಜ್ಜಾರು ಚಿತ್ರಕ್ಕೆ ಪೂರ್ಣಚಂದ್ರ ತೇಜಸ್ವಿ ಅವರ ಸಂಗೀತ ಮತ್ತು ಅಮರ್ ಛಾಯಾಗ್ರಹಣ ಅವರ ಛಾಯಾಗ್ರಹಣವಿದೆ. ಹೆಜ್ಜಾರು ಇದು ಒಂದು ಅಪರೂಪದ ಮಿಲಿಯನ್ನಲ್ಲಿ ಒಂದು ಕಥೆಯನ್ನ ತರುತ್ತೆ ಅಂತ ನಾನು ಭಾವಿಸ್ತೇನೆ ಎಂಬುದಾಗಿ ನಿರ್ದೇಶಕ ಅಭಿಪ್ರಾಯಪಟ್ಟಿದ್ದಾರೆ.